ಪ್ರವೇಶ ಮಾಡ್ತಾ ಇದೆ. ಸಾಗರ ಜಿಲ್ಲಾ ಕೇಂದ್ರವಾಗಲಿ ಹೋರಾಟಗಾರರು ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ದಯಮಾಡಿ ಎಲ್ಲರೂ ಬನ್ನಿಯಲ್ಲ. ಮೆಡಿಕಲ್ ಕಾಲೇಜ್ ಬೇಕಲ್ಲ, ಮೆಗನ್ ಹಾಸ್ಪಿಟಲ್ ಬೇಕಲ್ಲ, ಸಿ ಆಫೀಸ್ ಬೇಕಲ್ಲ, SP ಆಫೀಸ್ ಬೇಕಲ್ಲ, ದಯಮಾಡಿ ಬನ್ನಿ ಪಾಲ್ಗೊಳ್ಳಿ. ಇವತ್ತೊಂದು ದಿವಸ ಹಾಕಿದ ಕ್ರಮ ನಿಮ್ಮ ಮಕ್ಕಳು ಮರಿಗೆ ವಿದ್ಯಾಭ್ಯಾಸ ಒಳ್ಳೆಯದಾಗ್ತದೆ. ದಯಮಾಡಿ ಕೇಳ್ತೀವಿ, ಎಲ್ಲ ಬನ್ನಿ, ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೀವಿ. ಬೃಹತ್ ಸಂಖ್ಯೆಯಲ್ಲಿ ಸಾಗರ ಜಿಲ್ಲಾ ಕೇಂದ್ರವಾಗಲಿ ಹೋರಾಟಕ್ಕೆ ಗಣಪತಿ ಬ್ಯಾಂಕಿನ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಪರವಾಗಿ ನಾಗೇಂದ್ರ ಅವರು ಅಧ್ಯಕ್ಷರಾಗಿರುತ್ತಾರೆ. ಬಂದೂಕು ಯಾತಕ್ಕಾಗಿ ಹೋರಾಟ ವ್ರತ ಪ್ರವೇಶ ಮಾಡಿದ ಹೋರಾಟಗಾರ ಯಾವುದೇ ರೀತಿಯ ಆಗ್ರಹ ಇಲ್ಲದೆ ಅರ್ಹತೆಯ ಆಧಾರದ ಮೇಲೆ ಸಾಗರ ಜಿಲ್ಲೆಯಾಗಬೇಕು ಅಂತ ಹೇಳಿ ಜಿಲ್ಲಾ ಸಮಿತಿಯ ಹೋರಾಟ ಸಮಿತಿ, ಅದರ ಹೆಡ್ ಆಫೀಸ್ ಬಂಗಾರನ ಲಾಂಡ್ರಿ ಅಂಗಡಿ, ಅದರ ಮುಖ್ಯ ಸಂಚಾಲಕ ಮಂಜುನಾಥ್, ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥವರು ವೆಂಕಟೇಶ್ ಸ್ನೇಹಿತರುಗಳು, ದೂರದೃಷ್ಟಿಯ ಈ ಜಿಲ್ಲಾ ಹೋರಾಟ ಸಮಿತಿಗೆ ನಮ್ಮೆಲ್ಲರ ಬೆಂಬಲ ಇದೆ. ಈ ಕಾರ್ಯವನ್ನ ಯಶಸ್ಸು ಮಾಡೋ ದಿಕ್ಕಿನಲ್ಲಿ ನೀವು ಯಾವ ಯಾವ ಹೋರಾಟವನ್ನ ನಿಗದಿ ಮಾಡ್ತೀರೋ ಅದಕ್ಕೆ ನಾವು ಪಕ್ಷಾತೀತವಾಗಿ ಸಾಗರದ ಜನತೆಯಾಗಿ ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನ್ಯಾಯದ ತಕ್ಕಡಿ ಶ್ರೀನಿವಾಸ್ ಆಗಿದ್ದಾರೆ. ಮೊದಲು ನ್ಯಾಯದ ತಕ್ಕಡಿಯ ಶ್ರೀನಿವಾಸ್ ಇದ್ರು. ಒಂದಿಷ್ಟು ದಿನ ಹೀಗೇನೆ ನಮ್ಮ ಅನಿವಾರ್ಯತೆಗಳು ರಾಜಕೀಯ ಪಕ್ಷಗಳನ್ನು ಮುನ್ನಡೆಸಿದ್ವಿ. ಅದೆಲ್ಲದನ್ನ ಕಲಿಸಿ ಹೋರಾಟಗಾರ ನ್ಯಾಯದ ತಕ್ಕಡಿಯ ಶ್ರೀನಿವಾಸ್ ಇವತ್ತು ಗುಡುಗಿದ್ದಾರೆ. ಪ್ರತಿ ಶಬ್ದವೂ ಕೂಡ ಮೌಲ್ಯಯುತವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚಿನ ಮಾತುಗಳನ್ನು ಆಡ್ದೇನೆ, ಪುನರಾವರ್ತನೆ ಮಾಡ್ದೇನೆ, ಜಿಲ್ಲೆ ಆಗಬೇಕಿದ್ರೆ ಏನು ಪ್ರಕ್ರಿಯೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಮಾನ್ಯ ಕ್ಷೇತ್ರದ ಶಾಸಕರಲ್ಲಿ ವಿನಂತಿ, ಆಗ್ರಹ, ಅಧಿವೇಶನ ಶನಿವಾರ ಚುಕ್ಕೆ ಪ್ರಶ್ನೆಗೆ ಅವಕಾಶ, ಗಮನ ಸೆಳೆಯುವ ಸೂಚನೆಯನ್ನ ಕಳಿಸ್ಲಿಕ್ಕೆ
ಶ್ರೀನಿವಾಸರವರು ಜಿಲ್ಲೆಯ ಕ್ಷೇತ್ರದ ಸಮಸ್ಯೆಗಳು ಬಂದಾಗ ಚುಕ್ಕೆ ಪ್ರಶ್ನೆಗಳ ಮುಖಾಂತರ, ಗಮನ ಸೆಳೆಯುವ ಸೂಚನೆಯ ಮುಖಾಂತರ ಸರ್ಕಾರದ ಗಮನ ಸೆಳೆದಿದ್ದನ್ನ ಮಾಡಿದ್ದೇವೆ. ಈಗಾಗಲೇ ಗಡುವನ್ನು ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಿಯೋಗವನ್ನು ಹೋಗೋಣ. ಸಾಗರ ಜಿಲ್ಲೆ ಆಗಲೇಬೇಕು ಎಂಬ ಹಕ್ಕೊತ್ತಾಯವನ್ನು ನಾವು ಸರ್ಕಾರದ ಮುಂದೆ ಮಂಡಿಸಬೇಕು, ಚಾಲನೆಯನ್ನು ಕೊಡಬೇಕು. ಅದಕ್ಕೇನು ಬಹಳ ಕಷ್ಟಕರವಾದಂತಹ ವಿಷಯ ಇಲ್ಲ. ನಮ್ಮ ಶಾಸಕರ ಗಮನ ಸೆಳೆಯಲಿಕ್ಕೆ ಸಶಕ್ತರಾದಂತ ಅನೇಕರು ಇದ್ದಾರೆ. ಶೃಂಗೇರಿ ಮಠದ ಧರ್ಮದರ್ಶಿಗಳು ಅಶ್ವಿನಿ ಕುಮಾರ್ ಅವರಿದ್ದಾರೆ, ತೀನಾ ಶ್ರೀನಿವಾಸ್ ಇದ್ದಾರೆ, ರಾಮಣ್ಣ ಇದ್ದಾರೆ, ಐತೂರು ಮಂಜಪ್ಪನವರು ಇದ್ದಾರೆ, ಇನ್ನೂ ಅನೇಕರಿದ್ದೀರಾ. ಸರ್, ದಯಮಾಡಿ ಓವರ್ ಫೋನ್ ಸಾಗರದ ಜಿಲ್ಲಾ ಸಮಿತಿಯ ಹೋರಾಟಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ತೀನಾ ಶ್ರೀನಿವಾಸರವರು ಹೇಳಿದಾಗೇನೆ ಇನ್ನು 24 ಗಂಟೆ ಒಳಗೆ ಕೊಡಿಸಬೇಕು. ಶಾಸಕರು ಅದಕ್ಕೆ ಪೂರಕವಾಗಿದ್ದಾರೆ. ನೀವು ಮುಖಂಡರುಗಳು ಕೂಡ ಅದನ್ನ ಅಪಾಯಿಂಟ್ಮೆಂಟ್ ಅನ್ನ ಕೊಡಿಸೋದ್ರಲ್ಲಿ ಶಕ್ತಿ ಇದೀರಿ ಅಂತಕ್ಕಂಥ ಮಾತನ್ನ ಸುಂದರ್ ಸಿಂಗ್ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಾದ್ರೆ ಒಂದು ಹೆಜ್ಜೆ ಮುಂದಿಟ್ಟಾಗತ್ತೆ. ಇದರ ನಂತರದಲ್ಲಿ ಕೇಂದ್ರ ಸರ್ಕಾರದ ಭಾಗವಾಗಿ ಮಂಜಣ್ಣ ಯಾವತ್ತು ಹೇಳ್ತಾರೋ, ಅದು ಸಂಸದರ ಭೇಟಿ ಇರಬಹುದು, ಮಂತ್ರಿಗಳ ಭೇಟಿ ಇರಬಹುದು, ಗಣೇಶ್ ಪ್ರಸಾದ್ ಅವರಿದ್ದಾರೆ, ದೇವೇಂದ್ರಪ್ಪನವರಿದ್ದಾರೆ, ಶ್ರೀನಿವಾಸರವರಿದ್ದಾರೆ, ಮಧುರಾ ಶಿವಾನಂದ್ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಿದ್ದಾರೆ, ಮೈತ್ರಿ ಪಟೇಲ್ ನಗರಸಭೆ ಅಧ್ಯಕ್ಷರಾದವರಿದ್ದಾರೆ. ಸರ್, ನೀವು ಯಾವತ್ತು ಬಯಸ್ತೀರೋ ಆ ಪ್ರಮುಖರನ್ನ ಜೋಡಿಸ್ತಕ್ಕಂಥ, ಭೇಟಿಗೆ ಅವಕಾಶ ಕಲ್ಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಇದು ನಮ್ಮ ಕರ್ತವ್ಯ. ಆಗ ಮಾತ್ರ ಈ ಹೋರಾಟ ಯಶಸ್ಸಾಗತ್ತೆ. ಇವತ್ತು ನಮಗೆಲ್ಲ ಮಾನ್ಯ ಹರತಾಳು ಹಾಲಪ್ಪನವರು ಮಂಕಿನಲ್ಲಿ ಒಂದು ಸಭೆ ಇದೆ, ಅದಕ್ಕೋಸ್ಕರ ತೆರಳಿದ್ದಾರೆ. ಸಾಗರ ಜಿಲ್ಲೆ ಆಗಲೇಬೇಕು, ಬೆಂಬಲವನ್ನ ಪ್ರಕಟಿಸಿ ಪತ್ರಿಕೆಗಳಿಗೆ ಹೇಳಿಕೆ ಕೊಡಿ, ನೀವೆಲ್ಲರೂ ಭಾಗವಹಿಸಿ, ನಾನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥ ಅಂಶವನ್ನ ಈ ಸಭೆಯಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂಚಿಸಿ ಕೇವಲ ಸಭೆಗಾಗಿ, ಕೇವಲ ಸುದ್ದಿಗಾಗಿ, ಕೇವಲ ಫೋಟೋಗಾಗಿ ಹೋರಾಟ ನಡೆದಿದೆ. ಸಾಗರದ ಮಹಾಜನತೆ ಏನು ಬಯಸಿದ್ದಾರೆ ಆ ರೀತಿಯಲ್ಲಿ ಸಾಗರ ಜಿಲ್ಲೆಯಾಗಿ ಘೋಷಣೆ ಆಗೋ ತನಕನೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ವಿನಂತಿಯನ್ನ, ಆಗ್ರಹವನ್ನ ಮಾಡಿ ಬಂದ್ಗೆ ಸಂಪೂರ್ಣ ಬೆಂಬಲಿಸಿದ ಹೋರಾಟ ಸಾಗರ ಜನರು ಪೂರ್ತಿ ಅಂಗಡಿ ಮಾಲೀಕರಿಂದ ಹಿಡಿದು ಎಲ್ಲ ಕಾರ್ಮಿಕರು ಕೂಡ ಇವತ್ತು ಬಂದ್ ಮಾಡಿದ್ದಾರೆ. ಆದ್ರೆ ಸಾಗರ ಜಿಲ್ಲೆ ಆಗ್ಲಿಕ್ಕೆ ಮಾಜಿ ಹಿರಿಯರಾದ ರಾಜಕಾರಣಿ ಕಾಗೋಡು ತಿಮ್ಮಪ್ಪನವರು ಎಲ್ಲ ಯಾವುದೇ ಕಾಲೇಜ್ ಆಗಲಿ, ಆಫೀಸ್ಗಳಲ್ಲಿ, ಸರ್ಕಾರಿ ಯಾವುದೇ ಕಚೇರಿಗಳನ್ನ ಆಗ್ಲಿಕ್ಕೆ ಸಮ್ಮತ ಇದೆ ಅಂತ ಹೇಳಿ ಸಾಗರಕ್ಕೆ ಜಿಲ್ಲೆ ಆಗ್ಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಿಲ್ಲೆಯನ್ನ ಸಾಗರ ಶಾಸಕರು ಕೂಡ ತಲೆ ಎತ್ತಿದ್ದಾರೆ. ಆದ್ರೂ ಕೂಡ ಸಾಗರ ಶಾಸಕರಿಗೆ ನಾವು ಒಂದೇ ಕೇಳೋದು, ಇನ್ನೂ ನೀವು ವಿಧಾನಸೌಧದಲ್ಲಿ ಸಾಗರ ಜಿಲ್ಲೆಯನ್ನ ಹೋರಾಟ ಸಮಿತಿಯವರಿಗೆ ಕರೆದುಕೊಂಡು ಹೋಗಿ ನೀವು ಹೋರಾಟ ಸಮಿತಿಯವರನ್ನ ಅಲ್ಲಿ ಜಿಲ್ಲೆಯಾಗಿ ಘೋಷಣೆ ಮಾಡಿ ಅಂತ ಹೇಳಿ ನಾವು ಕೇಳಿಕೊಳ್ಳೋದಿಷ್ಟೇ. ಕಾಗೋಡು ತಿಮ್ಮಪ್ಪನವರು ಹಿರಿಯರು ಯಾವುದೇ ಕಾಲೇಜು, ಯಾವುದೇ ಸರ್ಕಾರಿ ಆಫೀಸ್ಗಳನ್ನ ಸರ್ಕಾರಕ್ಕೆ ಜಿಲ್ಲೆ ಆಗ್ಲಿಕ್ಕೆ ಕಡಿಮೆ ಇಲ್ಲ ಅನ್ನೋದಕ್ಕೆ ಅಷ್ಟು ಆಫೀಸ್ಗಳು ಮತ್ತು ಕಾಲೇಜ್ಗಳನ್ನ ಖರ್ಚು ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಹೋರಾಟ ಸಾಗರ ಜಿಲ್ಲೆ ಆಗಬೇಕು ಒಂದೇ, ಅದು ಬಿಟ್ಟರೆ ಬೇರೆ ಒಂದು ಉದ್ದೇಶ ಇಲ್ಲ. ಎಲ್ಲ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಜಿಲ್ಲೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಮ್ಮ ಹೋರಾಟ ಸಮಿತಿಯವರಿಗೆ ಯಾವತ್ತೂ ಕೂಡ ಬೆಂಬಲ ಇದೆ. ಸಾಗರ ಜಿಲ್ಲೆ ಆಗಲೇಬೇಕಂತ ಹೇಳಿ ನಮ್ಮ ಹೋರಾಟವನ್ನ ಬೆಂಬಲವನ್ನ ಕೋರಿದ್ದೀವಿ. ಬೇಕಾದ್ರೆ ಕರೆದು ಬರ್ತಾರೆ, ಆದ್ರೆ ಅವರ ಮನಪೂರ್ವಕ ಬಂದಿದ್ದು, ನಾವು ಸ್ವಯಂ ಪ್ರೇರಿತ ಬಂದ್ವಿ. ನಮ್ಮ ಇದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಎಲ್ಲ ಬರ್ಸ್ಕೊಂಡಿದ್ದಾರೆ, ಮಾಡಬಾರ್ದು, ಗಲಾಟೆ ಮಾಡಿಸ್ಬಾರ್ದು, ಏನು ಮಾಡಬಾರ್ದು ಅಂತ. ಕೈ ಮುಖದ ಹಿಂಗೆ ಕೂತಿದ್ರೆ ಇವರು ಮಲಗಿರ್ತಾರೆ, ಮೇಲ್ಗಡೆ ಅವರು ಮಲಗಿರ್ತಾರೆ. ನಾವು ಸ್ವಲ್ಪ ಇವ್ರನ್ನ ಬಡಿ ತಪ್ಪಿಸ್ಬೇಕು. ಮಲ್ನಾಡ್ ಅಂದ್ರೆ ಇಡೀ ರಾಜ್ಯಕ್ಕೆ ಭೂಮಿ ಕೊಡಕ್ ತ್ಯಾಗ ಮಾಡಿದ ಜನ ಯಾರೇ ವಿದ್ಯುತ್ಗೋಸ್ಕರ ತ್ಯಾಗ ಮಾಡಿದಾರೆ. 1 ಲಕ್ಷ ಎಕರೆ ಬಿಟ್ಟು ಮನೆ ಮಠ ಬಿಟ್ಟು ಹೋದ್ರಲ್ರಿ, ಅಂತ ತ್ಯಾಗ ಮಾಡಿರೋ ಊರು. ನಮ್ಮ ಪ್ರವೀಣ್ ಅವರು ಹೊರಗಡೆ ಅಲ್ಲಿ ಅರ್ಕಳ ನಮ್ಮ ಬೌಂಡ್ರಿ ಇದೆ, ಸಾಗರ ತಾಲೂಕಿಗೆ 170 ಕಿಲೋಮೀಟರ್ ಶಿವಮೊಗ್ಗಕ್ಕಾಗತ್ರಿ. ಯಾವನಾರು ಹೋಗಕ್ಕಾಗತ್ತೆ ಕೆಲಸ ಮಾಡಕ್. ಇವ್ರಿಗೇನಾದ್ರು ಮನುಷ್ಯತ್ವ ಇದೆಯಾ ಸರ್ಕಾರದವರಿಗೆ?
ಅದು ಇದು ನಮ್ಗೆ ಎ ಸಿ ಹೇಳಿದ್ರು ಒಂದಿನ ನೀನು ಬರೀ ಕೂಗಾಡಿದ್ರಾಗಲ್ಲ ಎಲ್ಲ ಮಾಹಿತಿ ಬೇಕು ಅಂತ. ಯಾಕೆ ತಹಸೀಲ್ದಾರ್ ಹಾಕಿದ್ದಾನೆ? ನಮ್ಮ ತಹಸೀಲ್ದಾರ್ ಆಫೀಸ್ ಬಗ್ಗೆ ಪಾಪ MLA ಅವ್ರ ಮನೆ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಈ ಆಫೀಸಲ್ಲಿ ಯಾವ್ದು ಕೆಲಸ ಆಗಲ್ಲ, ನಾಳೆ ಬಾ ಅಂತ ಬೋರ್ಡ್ ಹಾಕ್ರಿ ಅಂತ ಅವರೇ ಹೇಳ್ತಾರೆ. ಆಮೇಲೆ ಅಲ್ಲಿ ರೈತರಿಗೆ ಕೂಲಿ ಕೆಲಸ ಒಂದಿನ ಕೊಡ್ಬೇಕಾಗತ್ತೆ, ಈ ತಹಸೀಲ್ದಾರ್ ಕೆಲಸ ಮಾಡಿದ್ರೆ. ಇದು ಅಣ್ಣ ತಮ್ಮಂದ್ರ ಕಚೇರಿ, ಇದು ಅಣ್ಣ ತಂಗಿ. ನಗರಸಭೆ ಅಂತ ಕೇಳಂಗಿಲ್ಲ, ಆಡಳಿತ ಬೇಕು. ಮಲೆನಾಡಿನ ಜನ ಸ್ವಲ್ಪ ಹಳೆ ಹೋರಾಟದ ರಚ್ಚು ತೋರಿಸ್ಬೇಕು. ಕಾಗೋಡ ಹೋರಾಟ ಆದಾಗ ಲಂಡನ್ ನಲ್ಲಿ ಟಿವಿಲಿ ಬಂದಿದ್ದ ಮೊಬೈಲ್, ಇದರಲ್ಲಿ BBC ನ್ಯೂಸ್ ಅಲ್ಲಿ. ಈಗ ಮೊಬೈಲ್ ಇದೆ, ನಮ್ಮ ಮೊಬೈಲು ಮೀಡಿಯಾದಿಂದನೇ ಬಂದು ಯಶಸ್ವಿ ಆಗಿರೋದು. ಹೌದೇನ್ರಿ? ಎಲ್ಲರಿಗೂ ಕಂಡು ಹೇಳಕ್ಕಾಗಿಲ್ಲ. ಎಷ್ಟು ಪ್ರಚಾರ ಮಾಡಿದ್ದಾರೆ ಮಾಧ್ಯಮದವರು, ಎಷ್ಟು ಮುಂದೋಗಿದ್ದಾರೆ ಅಂದ್ರೆ. ಇಂಥ ಕಾಲದಲ್ಲಿ ಬೆಳಗಾವಿನವ್ರು ನೋಡ್ರಿ, ಕಬ್ಬಿನ ಬೆಲೆ ಜಾಸ್ತಿ ಮಾಡ್ರಿ ಅಂತ ಮುಖ್ಯಮಂತ್ರಿ ಕೈ ಮುಗಿದ್ ಕರೆದ್ರು ಎಲ್ಲ ಆಫೀಸಿಗೆ ಬೀಗ ಹಾಕಿದ್ರು. ನಾವು ಇನ್ನೊಂದು ವಾರದೊಳಗಾಗಿದ್ರೆ ಈ HC ಆಫೀಸಿಗೆ ಬೀಗ ಹಾಕದ. ಸರ್ಕಾರದ ಬೇಜವಾಬ್ದಾರಿತನ, ಸರ್ಕಾರದ ವಿಳಂಬ, ನಮ್ಗೆ ಯಾವ್ದೋ ಉತ್ತರ ಕೊಡದೇ ಇರೋದು, ಇದನ್ನ ಸಹಿಸಕ್ಕಾಗತ್ತೇನ್ರಿ? ಸುಮ್ಮನೆ ಬರೋದು, ಇವ್ರಿಗೆ ಕೈ ಮುಗಿಯೋದು, ಒಂದು ಮನವಿ ಕೊಡೋದು. ಅದು ಎಲ್ಲೋತು ಅಂತ ನಾವು ಕೇಳಲ್ಲ, ಅವರು ನೋಡೋದು. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಬಂದವರಿಗೆ, ಇಡೀ ಊರಿನ ಜನತೆಗೆ ಮೊದಲು ನಾನು ನಮಸ್ಕರಿಸಿ, ಇಲ್ಲಿ ಸೇರಿದವರೆಲ್ಲ ನಾವು ಸುಮ್ಮನಿರಂಗಿಲ್ಲ, ಮನವಿ ಕೊಟ್ಟು ಸುಮ್ಮನೆ ಇದ್ರಾಗಲ್ಲ. ನಮ್ಮ ಶಾಸಕರು ಕ್ಯಾಬಿನೆಟ್ ದರ್ಜೆ ನಾಯಕರೀಗ ಮಂತ್ರಿ ದರ್ಜೆ ಅವರಿಗೆ ಯಾವಾಗ ಬೇಕಾದ್ರೆ ಅವರು ಮುಖ್ಯಮಂತ್ರಿನ ಭೇಟಿ ಹಾಕ್ಬೋದು. ಅಲ್ಲೇನೋ ವಿಧಾನಸೌಧದಲ್ಲಿ ಬೆಳಗಾವಿಲಿ ಬರೇ ಉತ್ತರ ಕರ್ನಾಟಕದವ್ರ ಚರ್ಚೆ ಅಂತ, ಮಲೆನಾಡವ್ರು ಸತ್ತು ಹೋದ್ರೆ ಕೇಳೋರಿಲ್ಲ. ಇಲ್ಲಿ ಮಲೆನಾಡಿನ ಜನರ ಚರ್ಚೆನೇ ಇಲ್ಲ. ಯಾವ್ದೋ ಅವ್ರ ಜಮೀನೆಲ್ಲ 45,000 ಜನರದ್ದು 50 ವರ್ಷದಿಂದ ಹತ್ಪತ್ರ ಇರೋದನ್ನೆಲ್ಲ ವಜಾ ಮಾಡಿ AC ಕೇಸ್ ಹಾಕಿದ್ರು, ಫಾರೆಸ್ಟ್ ಅವ್ರು ಕೇಸ್ ಹಾಕಿದ್ರು. ನಾವು ಮಲೆನಾಡೋರು ಮತ್ತೆ ಮಲೆನಾಡಿನ ಜನ ಅಂದ್ರೆ, ಮೊನ್ನೆ ಯಾರೋ ಒಬ್ಬ ಹೇಳ್ತಾನೆ, ಯಾಕ್ರಿ ಹಿಂಗೆ ನೀವು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ, ಕೊರೋನಾ ಇಂಜೆಕ್ಷನ್ ಕೊಟ್ಮೇಲೆ ಹಿಂಗೆ ಆಗಿತ್ತು ಸರ್. ಯಾವನಾರು ಜಾಡ್ಸೋದ್ರು ಗೊತ್ತಾಗಲ್ಲ ಮರ, ಏನೋ ತಗಲ್ದಂಗೆ ಆಗ್ತದೆ. ಹಂಗಾಗತ್ತೇನ್ರಿ? ಮೊಬೈಲ್ ಯಾವನಾರು ಕಸ್ಕೊಂಡ್ರೆ ಸುಮ್ಮನೆ ಇರ್ತೀವ, ಜೇಬಾಗಿರೋ ಪರ್ಸ್ ಕಸ್ಕೊಂಡ್ರೆ ಸುಮ್ಮನೆ ಇರ್ತೀವ? ಅದೆಲ್ಲ ಸುಳ್ಳು. ಯಾಕೆ ಕೊರೋನಾ ಅವೆಲ್ಲ ನಮ್ಮ ಮಲೆನಾಡಿ ಜನ ಹೇಳಲ್ಲ, ಎದ್ರೆ ಯಾರು ಇವ್ರು ಉಳಿಯಲ್ಲ. ಏನಂತ ನೋಡಿದ್ರೆ, ಹಿಂದೆ ರಾಮನ ಕೊಲೆ ಮಾಡಿದ್ರು ಸ್ಟೇಷನ್ ಅಲ್ಲಿ ಹೆಂಗಾಯ್ತು, ಊರಾಗೆ ಹೆಂಗಾಗಿತ್ತು ಗೊತ್ತಾ? ಪೋಸ್ಟ್ ಆಫೀಸ್ ಏನಾಗಿತ್ತು, ಯಾವ ಆಫೀಸ್ ಏನಾಗಿತ್ತು. ಇದೇ ರೀತಿ ಆದ್ರೆ ನಾವು ದಂಗೆ ಹೇಳ್ಬೇಕಾದಂತ ದಿನ ಬಹಳ ದೂರ ಇಲ್ಲ ಅನ್ನೋ ಎಚ್ಚರಿಕೆ ಕೊಡ್ತೀನಿ ನಿಮಗೆ. ಆಭಾರ ಸಾಕು. ಇವತ್ತು ನೋಡ್ರಿ, ನಮ್ಮ ಹೈವೇ ಆಗ್ತಿದೆ. ಶಿವಮೊಗ್ಗದಾಗೆ ಬೆಸಿ ಇದು ಯಾವ್ದದು ಬಸ್ ಸ್ಟ್ಯಾಂಡ್ ಇಂದ ಸಿಂಹಧಾಮದವರೆಗೆ ಒಳ್ಳೆ ಡಬಲ್ ರೋಡ್ ಆಗ್ತದೆ. ಆದ್ರೆ ಇಲ್ಲ, ಆಗಲ್ಲ. ಮನವಿ ಕಾಪಿ ಪ್ರಶ್ನೆ ಕೊಡ್ರಿ, ಆಗಲ್ಲ. ನಮ್ಮ ಹೈವೇ ಹೋಗಿ ಕೇಳ್ರಿ, ಮಂಜಪ್ಪಣ ಕೇಳ್ರಿ. ನಮ್ ಜಿಲ್ಲೆ ಕೇಳ್ರಿ, ನಮ್ ಜಿಲ್ಲೆ ಆಗ್ಬಾರ್ದು ಅಂತಾನೆ ಆ ಹೈವೇ ಹಂಗ್ ಮಾಡಿರೋದು. ಹೈವೇ ಏನ್ರಿ ಅದು? ಜಾಗೃತಿ ಕ್ರಾಸಿಂದ LB ನಗರದವರೆಗೆ ನಮ್ಮ ಇದನ್ನ ಹಾಳು ಮಾಡೋದಕ್ಕೆ ಈ ತರದೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಮುಂದೆ ತೀವ್ರವಾದ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಸಾಗರ ಜಿಲ್ಲೆ ಆಗಬೇಕು, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. AC ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇದಕ್ಕೆ AC ಸಾಹೇಬರು ಸಂಪೂರ್ಣ ಬೆಂಬಲವಾಗಿ ನಿಲ್ಲಬೇಕು. ಸಾಗರ ತಾಲೂಕು ಜಿಲ್ಲಾಧಿಕಾರಿಗಳು ನೀವುಗಳು ಹಲವಾರು ಬಾರಿ ನಮ್ಮ ಕಚೇರಿಗೆ ಭೇಟಿ ನೀಡಿ, ನಮ್ಮ ಸಾಗರದ ಸುಮಾರು ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ವೈಯಕ್ತಿಕವಾಗಿ ಕೂಡ ಚರ್ಚೆ ಮಾಡಿರ್ತಾರೆ. ಈ ಸಾಗರನ ಜಿಲ್ಲೆ ಮಾಡಬೇಕು ಅಂತ ಏನು ಅರ್ಹತೆ ಹೊಂದಂತ ನಗರ ಇದ್ದು ಮತ್ತೆ ಪ್ರೇಕ್ಷಣೀಯ ಸ್ಥಳಗಳು ಹಲವಾರಿದ್ದು, ನೀವೇ ಈಗ ಆಲ್ರೆಡಿ ನಿಮ್ಮ ಒಂದು ಇದರಲ್ಲಿ ಮನವಿ ಪತ್ರದಲ್ಲಿ ಹೇಳಿದಿರಿ. ಸುಮಾರು 1916ರಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, 1956ರಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ, ಮತ್ತೆ ಮಹಾರಾಜರ ಕಾಲದಿಂದನೂ ನಮ್ಮ ತಾಳಗುಪ್ಪದಲ್ಲಿ ಇದು ಇದೆ. ಮತ್ತೆ ಯಾವಾಗ 499ರಿಂದ ಸುಮಾರು 18ನೇ ಶತಮಾನದ ತನಕ ಕೂಡ ಕೆಳದಿ ಅರಸರ ಆಳಿರ್ತಕ್ಕಂಥ ನಾಡಿದು. ಇದರಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ವಿಶಾಲವಾದಂಥ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಆಡಳಿತ ಪ್ರದೇಶ. ಈ ಆಡಳಿತ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಷ್ಟೇ ಅಲ್ಲದೆ ಹಲವಾರು ಕಚೇರಿಗಳು ಕೂಡ ಸುಮಾರು ವರ್ಷಗಳಿಂದ ಇರೋದ್ರಿಂದ, ಮತ್ತೆ ಇದು ಕೇಂದ್ರ ಸ್ಥಾನದಿಂದ ಸುಮಾರು 70ಕ್ಕಿಂತಲೂ ಜಾಸ್ತಿ ಕಿಲೋಮೀಟರ್ ದೂರ ಇರೋದ್ರಿಂದ ನೀವೆಲ್ಲರೂ ಏನು ಈ ಮನವಿ ಮಾಡಿದ್ರಿ, ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಏನು ಮನವಿ ಮಾಡ್ತಾ ಇದ್ರಿ, ಈ ಪತ್ರದ ಮುಖಾಂತರ ಈ ಸಾಗರ ಜಿಲ್ಲೆ ನಿಮ್ಮ ಹಕ್ಕು ಅಂತ ಏನು
ನೀವು ಹಕ್ಕೊತ್ತಾಯಿಸಿ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀರಿ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸನ್ಮಾನ್ಯ ಕಂದಾಯ ಸಚಿವರಿಗೆ ತಲುಪಿಸುವಂತ ಕಾರ್ಯ ಮಾಡಿ